ಅದನ್ನು ಯಾವಾಗಲೂ ಅವ್ರ ಆಶೀರ್ವಚನ ಅಂತಲೇ ನಾನು ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಕೇಳಿದ್ರಿ, ಇದು 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಬಹಳ ಶ್ರದ್ಧೆ ಇಟ್ಟು ಕತೆಗೆ ಏನು ಬೇಕೋ ಅದೆಲ್ಲ ಪ್ರೊವೈಡ್ ಮಾಡಿ ಸಿನಿಮಾ ಏನು ಬೇಕೋ ಅದು ಮಾಡಿದ್ವಿ. ಸಿನಿಮಾ ಮಾಡೋದಲ್ಲ, ತಲುಪಿಸೋದು ಬಹಳ ಕಷ್ಟ. ಸೊ ಸಿನಿಮಾ ತಲುಪಿಸೋಕೆ ಏನು ಬೇಕೋ ಪ್ರಯತ್ನ ಮಾಡಿದ್ದೀನಿ. ಒಂದಷ್ಟು ಓಡಾಟ, ಯಾಕೆಂದರೆ ಈಗ ಸಿನಿಮಾ ಮುಗಿದ್ಮೇಲೆ ಅದು ರಿಲೀಸ್ ಆಗಿ ಬಿಸ್ನೆಸ್ ಆಗಿ ಹೊರಗಡೆ ಬರೋದಕ್ಕೆ ಇನ್ನಷ್ಟು ಸಮಯ ಹಿಡಿಯುತ್ತದು. ಹಾಗಿದ್ದು ಕೆಲವೊಂದಷ್ಟು ಚಾಲೆಂಜಸ್ ತೊಗೊಂಡು ನನ್ನ ಕುಟುಂಬದ ಮಧ್ಯೆ ಸಮಯ ಕೊಟ್ಟಾಗ ಅದ್ರ ಮಧ್ಯದಲ್ಲಿ ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಏನು ಬೇಕೋ ಅದೊಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಡೇಟ್ ಸಮೇತ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ದೀನಿ. ಎಲ್ಲ ಹಂತದಲ್ಲೂ ಸಪೋರ್ಟ್ ಮಾಡಿದ್ದೀರಾ. ನಾನು ನಿಮ್ಮನ್ನೊಂದು ಮಾತು ಕೇಳ್ಕೊಳ್ತೀನಿ. ಇದು ನಾನು ದೊಡ್ಡ ಚಾಲೆಂಜ್. ಒಂದಷ್ಟು ನನ್ನ ಸ್ನೇಹಿತರೆಲ್ಲ ಇದಕ್ಕೆ ಇನ್ವಾಲ್ವ್ಮೆಂಟ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಹಂತದಲ್ಲಿ ನೀವು ಒಂದು ಸಹಕಾರ ಕೊಡಿ. ಏಕೆಂದರೆ ನೀವೇನು ಸಹಕಾರ ಕೊಟ್ಟಿದ್ದೀರಾ, ನಿಮ್ಗೊಂದೇ ಹೇಳ್ತೀನಿ ಕೇಳಿ, ಪ್ರಾಮಾಣಿಕವಾಗಿ ಇಲ್ಲಿ ತನಕ ತೊಗೊಂಬಂದು ನಿಲ್ಲಿಸಿದ್ದೀರಾ. ನಿಜವಾಗ್ಲೂ ಅದ್ರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ನು ನಿಜವಾಗ್ಲೂ ದೊಡ್ಡದಿದೆ. ಅದ್ರ ಜೊತೆಗೆ ಈಗಲೂ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ಯಾವ್ದಾರು ಇನ್ನೊಂದು ಚಾಲೆಂಜ್ ತೊಗೊಳಕ್ಕೆ ನಂಗೊಂದು ಮತ್ತೆ ಒಂದು ಹೊಸ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾನು ಯಾವಾಗಲೂ ಏನಂದರೆ ಯಾವುದೋ ವೈರಲ್ ಆಗಿರೋ ಹಿಂದೆ ಹೋಗಿ ಅದನ್ನು ರೀಚ್ ಮಾಡಿಸೋದು ಆ ಹಂತಕ್ಕೆ ಕೇಳೋದಿಲ್ಲ. ನಂಗೆ ನೀವು ಕೇಳಿದ ಎಲ್ಲ ಪ್ರಶ್ನೆ ನಂಗೆ ಅರ್ಥ ಆಯಿತು. ಬಟ್ ಏನಂದರೆ ನಾನು ಹಿರಿಯರನ್ನ, ನನ್ನ ಸಿನಿಮಾದಲ್ಲಿ ನಾನು ಹಿರಿಯರನ್ನ ಕೊಡುವಂಥ ಗೌರವ, ಅವರಿಂದ ತಗೊಂಡಿರೋದಕ್ಕೆ ಔಟ್ಪುಟ್ ಬಹುಶಃ ನನಗೆ ಇಷ್ಟ ಆಯಿತು. ಈಗಲೂ ಹೇಳ್ತೀನಿ, ಎಷ್ಟು ಬಿಗ್ ಬಾಸ್ ಎಷ್ಟು ಸೀಸನ್ ಆಯಿತು, 12 ಸೀಸನ್ ಆದರೂ ಇವತ್ತೊಂದು ನಾನು 6 ಸಿನಿಮಾ ಹೀರೋ ಆಗೋಷ್ಟು ಮಾಡಿದ್ದೀನಿ ಅಂದರೆ ಎಲ್ಲ ಮಾಧ್ಯಮದವ್ರು ನಾವು ತಪ್ಪು ಮಾಡಿದಾಗ ತಿದ್ದಿರೋದಕ್ಕೆ ಮತ್ತು ಇಂಥವ್ರ ಮಾರ್ಗದರ್ಶನ ನೀಡೋದಕ್ಕೆ ಕೂಡ ಮುಖ್ಯವಾಗಿರುತ್ತೆ. ಸೊ ಅದನ್ನ ಆ ಕಾಲಘಟ್ಟಕ್ಕೆ ತಕ್ಕಂತೆ ಚೇಂಜ್ ಮಾಡಿಕೊಂಡು ಬಂದಿದ್ವಿ. ಇದು ಹಾರರ್ ಕಾಮಿಡಿ ಸಿನಿಮಾ. ಇದು ಅದಕ್ಕೇನು ಬೇಕೋ ಅಷ್ಟು ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಹಂತದಲ್ಲೂ ಪಾಪ ನಾನು ಒಂದು ಖುಷಿ ಅಂದರೆ ಲಾಸ್ಟ್ ಇಯರ್ ನನ್ನ ಹುಟ್ಟುಹಬ್ಬಕ್ಕೆ ಟೀಸರ್ ರಿಲೀಸ್ ಆದಾಗಲೂ ಅಷ್ಟು ಆ ದಿನ ನೈಟ್ 10 ಗಂಟೆ ಪ್ರೋಗ್ರಾಮ್ ಇದ್ದು ನಿಖಿತಾ ಸಿನಿಮಾಗೇನೆ ಅವರು ಸಿನಿಮಾ ವಿಚಾರದಲ್ಲಿ ಅವ್ರ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ. ಅವರು ತೊಗೊಂಡೋಗೋ ರೀತಿ. ಒಂದ್ಸಲ ಹಾರ್ಡ್ ಡಿಸ್ಕ್ ಕೂಡ ಮಿಸ್ ಆಗಿತ್ತು. ನಾನು ಕೆಲವೊಂದು ಹೇಳೋಕ್ಕಾಗಲ್ಲ, ಆದರೂ ಹೇಳ್ತೀನಿ. ಇದೊಂದು ಘಟನೆ ನಾನು ಇದು ಹೇಳಲೇಬೇಕು. ಹಿರಿಯ ನಟರಾದ ರಮೇಶ್ ಭಟ್ ಸರ್ದು ಪೋರ್ಷನ್ ಶೂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಆ ಹಾರ್ಡ್ ಡಿಸ್ಕಲ್ಲಿ ಅದು ಮಿಸ್ ಆಗಿತ್ತು. ಅಂದರೆ ಕಾಪಿ ಮಾಡ್ಬೇಕಾದ್ರೆ ಒಂದು ಡಿಲೀಟ್ ಆಗೋ ಕ್ಯಾಮ್ರಾಮನ್ ಕಾಪಿ ಮಾಡ್ಕೊಂಡು ಹೋಗ್ಬೇಕು, ಕ್ಯಾಮ್ರಾ ಅಷ್ಟೇ ಡಿಲೀಟ್ ಆಗಿಬಿಟ್ಟಿತ್ತು. ಡಿಲೀಟ್ ಆದಾಗ ಇದೇ ರಮೇಶ್ ಭಟ್ ಸರ್ನ ಹೋಗಿ, ಸರ್ ಕೈ ಮುಗಿದು ಕೇಳ್ಕೊಳ್ತೀನಿ, ಡಿಲೀಟ್ ಆಗೋಗಿದೆ, ದಯವಿಟ್ಟು ಮಾಡ್ಕೊಡ್ಬೋದು. ಯಾಕೆಂದ್ರೆ ಅಷ್ಟು ದಿನ ಸೆಟ್ಗೆ ಮತ್ತೆ ಎಲ್ಲ ಹಾಕಿ ಇನ್ನೊಂದು ಮಾಡಬೇಕು ಅಂದರೆ ಮತ್ತೆ ನಿಮ್ಮನ್ನು ಕರ್ಸಿ ಮತ್ತೆ ಮಾಡೋದು, ಇದೆಲ್ಲ ಬರ್ಡನ್ ಆಗುತ್ತೆ. ಸರಿ ಪ್ರಥಮ್, ನೀವು ಮನೆಗೆ ಬಂದು ಕೇಳ್ಕೊಳ್ತಾ ಇದ್ದೀರಾ, ಆಯಿತು, ನಾನು ಏನೂ ತಗೊಳ್ಳದೆ ಮಾಡಿಕೊಡ್ತೀನಿ. ಮತ್ತೆ ವಾಪಸ್ 2 ದಿನ ಏನೂ ತಗೊಳ್ಳದೆ ಮಾಡಿದ್ರು. ಯಾಕೆ ಇಂಥದ್ದು ಹೇಳ್ತೀನಿ, ಈ ಹಿರಿಯರಿಂದ ಇಂತಹ ಒಂದು ನಮ್ಗೆ ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ, ಮತ್ತು ಎಚ್ಚರಿಕೆ ನಡೆಯೋ ಜೊತೆಗೆ ಸಿನಿಮಾಗೆ ಸಹಕಾರ ಸಿಗುತ್ತೆ. ಅದೆಲ್ಲ ಕಾರಣವೂ ಕೂಡ ಒಂದೊಂದು ಕಾರಣ ಅಷ್ಟೇ. ನಾನು ಹೇಳಿದ್ರೆ ಅದೆಲ್ಲ ಏನಂದರೆ, ಕ್ಯಾಮ್ರಾ ಕಾಪಿ ಮಾಡ್ಬೇಕಾದ್ರೆ ಡಿಲೀಟ್ ಆದಾಗ 1-2 ದಿನ ಶೂಟ್ ಆಗಿರೋ ಫುಟೇಜಸ್ ಕಂಪ್ಲೀಟ್ ಡಿಲೀಟ್ ಆಗೋದಾಗ ಏನಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಾಗುತ್ತೆ. ಇಂಥದ್ದೆಲ್ಲ ಯಾಕೆಂದರೆ ತೊಗೊಂಬರ್ಬಾರ್ದು ಕ್ಯಾಮ್ರಾ ಮುಂದೆ, ಜನಗಳ ಮುಂದೆ ಅಂತ. ಬಟ್ ಇಂಥವರೆಲ್ಲ ಏನು ಅಂದರೆ, ನಾವು ನೆಕ್ಸ್ಟ್ ತಪ್ಪು ಮಾಡೋದ್ರಿಗೆ ಎಚ್ಚರಿಸೋ ಜೊತೆಗೆ ಅವ್ನು ಕಷ್ಟಪಟ್ಟಿದ್ದಾನೆ, ಉಳ್ಕೊಳ್ಳಿ, ಸಿನಿಮಾ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವರೆಲ್ಲ ಇದು ಮಾಡ್ತಾ ಬಂದರು. ಶ್ರೀನಿವಾಸ್ ಮೂರ್ತಿ ಸರ್ ಇರ್ಬೋದು, ರಮೇಶ್ ಭಟ್ ಸರ್. ನಾಳಿದ್ದಿಗೆ ಹರೀಶ್ ರಾಜ್ ಅವ್ರು 30 ವರ್ಷ. ಸೊ ಅವರು ತುಂಬ ವಿನೂತನವಾದ ಪಾತ್ರ. ಆ ಸಿನಿಮಾಗೆ ನೋಡಿ, ಅವ್ರ ಹೇರ್ ಸ್ಟೈಲ್ ನೋಡಿ ಎಷ್ಟು ಭಿನ್ನವಾಗಿದೆ. ಸೊ ಸಿನಿಮಾಗೋಸ್ಕರ ಅವರೆಲ್ಲ ಮಾಡಿಕೊಂಡು ಇಲ್ಲಿ ಹಂತದ ತನಕನೂ ನಮಗೆ ಜೀವ ಕೊಟ್ಟು ಬಂದಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಈ ಸಿನಿಮಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಫಸ್ಟ್ ನೈಟ್ ವಿತ್ ದೆವ್ವ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.